ಸರ್ಪದೋಷ ನಿವಾರಣೆಗೆ ಸಂಬಂಧಪಟ್ಟಂತ ಪೂಜೆಗಳು ಕೂಡ ಮಾಡ್ತೀರಾ? ಹೌದು, ಸಿಕ್ಕದ ಕಡೆ ಎಲ್ಲ ನಾಗರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂತ ಮನಸ್ಥಿತಿ ನನಗಿಲ್ಲ. ಮದುವೆ ಆಗಿಲ್ಲ ಅಂತ ಬಂದ್ರೆ ಜೋಡಿ ಸರ್ಪಗಳನ್ನ ಅಲ್ಲಿ ಪ್ರತಿಷ್ಠಾಪನೆ ಕೃಷ್ಣ ದೇವರ ಒಂದು ಇದಿದೆಲ್ಲ. ಸರಿ, ನೇರವಾಗಿ ಬಂದು ಭಗವಂತನ ಪಾದವನ್ನ ಸ್ಪರ್ಶ ಮಾಡಿ ಪೂಜೆಯನ್ನ ಅವರೇ ಮಾಡುವಂತ ಒಂದು ವಿಶೇಷತೆ ಇದೆ. ಇದು ತುಂಬಾ ವಿಶೇಷ. ಒಂದು 500 ನಾಗ ಪ್ರತಿಷ್ಠಾಪನೆ ಆಗಿರ್ಬೋದು. 500+ ಇದೆ ಆಗಿದ್ರೆ. ಹೌದು, ಒಳ್ಳೇದಾದ್ರೆ ನಿಮ್ಗೆ 5,000 ಕೊಡ್ತೀವಿ, 10,000 ಕೊಡ್ತೀವಿ, ಚಿನ್ನ ಕೊಡ್ತೀವಿ, ಬೆಳ್ಳಿ ಕೊಡ್ತೀವಿ, ಈ ತರ ಅರ್ಕೆ ಬೇಡ, ಅದೆಲ್ಲ ಸ್ನಾನ ಅಂತ ಹೇಳಿ ಅವ್ರಿಗೆ ಹಾಕ್ತಿವಿ. ಪಂಚಭೂತಗಳನ್ನ ಇದು ಸೂಚಿಸುತ್ತೆ. ನಾವೆಲ್ಲ ಅಡುಗೆ ಮನೆ ಅಂತ ಅನ್ಕೊಂಡ್ವಿ, ಅದು ಗರ್ಭಗುಡಿ ಆಗಿದೆ. ದೇವಸ್ಥಾನದ ಗೋಪುರ ತಂದ್ರೆ ಈ ನಾಗರ ಕಲ್ಲುಗಳನ್ನ ನೋಡಿದೆ ನಾನು. ಅವಾಗಲೇ ಬಂದು ಒಂದ್ಸಲ ಹೊರಗಡೆ ಬಂದೆಲ್ಲ ನೋಡಿದೆ. ಇದು ಯಾಕೆ ಇಷ್ಟೊಂದು ನಾಗರ ಕಲ್ಲುಗಳು ಇಟ್ಟಿದ್ದಾರೆ? ಇದೊಂದು ವಿಶೇಷ. ಈಗ ನಾಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅನ್ನುವಂಥದ್ದು ನಮ್ಗೇನ್ ಮನ್ಸಿಗೆ ಬಂದಿರ್ಲಿಲ್ಲ. ಈ ಪ್ರಾರಂಭದಲ್ಲಿ ಯಾರೋ ಒಬ್ರು ನಮ್ಮ ದೇವಸ್ಥಾನಕ್ಕೆ ಪೂಜೆಗೆ ಬರ್ತಾರೆ. ಅವಾಗ ಯಾವುದೇ ಇಲ್ಲಿ ಪ್ರತಿಷ್ಠಾಪನೆ ಇರಲ್ಲ. ಕೇಳ್ತಾರ ಅವ್ರು, ನಮ್ಗೆ ಒಂದು ನಾಗ ಪ್ರತಿಷ್ಠಾಪನೆ ಮಾಡಿಸ್ಕೊಡ್ತೀರಾ ಇಲ್ಲಿ, ನಮ್ಗೆ ಏನೋ ಸರ್ಪದೋಷ ಇದೆ ಅಂತ ಯಾರೋ ಹೇಳಿದ್ದಾರೆ, ನೀವು ಇಲ್ಲೇ ಮಾಡಿಸ್ಬೇಕು ಅಂತ ಏನು ಅನ್ನಿಸ್ತು, ನೀವು ಮಾಡಿಸ್ಕೊಡ್ತೀರಾ ಪೂಜೆನ ಅಂತ ಕೇಳ್ತಾರ. ನೀವು ಸರ್ಪದೋಷ ನಿವಾರಣೆಗೆ ಸಂಬಂಧಪಟ್ಟಂತ ಪೂಜೆಗಳು ಕೂಡ ಮಾಡ್ತೀರಾ? ಹೌದು. ಆ ರೀತಿ ಬಂದಾಗ ಭಗವಂತನ ಪ್ರೇರಣೆ ಪ್ರಕಾರವಾಗಿ ಇಲ್ಲಿ ನಡೀತಾ ಇರೋವಂಥದ್ದು. ನಾನು ಅನ್ಕೊಂಡಿಲ್ಲ ನಾನು ಇದು ಮಾಡ್ಬೇಕು ಅಂತ. ನಿಜ, ಪ್ರತಿಷ್ಠಾಪನೆ ಮಾಡ್ಬೇಕು, ಈ ರೀತಿ ಸಿಕ್ಕದ ಕಡೆ ಎಲ್ಲ ನಾಗರ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನುವಂತ ಮನಸ್ಥಿತಿ ನನಗಿಲ್ಲ. ಸರಿ, ಅದು ಪ್ರೇರಣೆ ಏನಾಗುತ್ತೆ, ಯಾವ ಕೆಲಸಕ್ಕೆ ನನಗೆ ದಾರಿಯನ್ನ ಕೊಡುತ್ತೋ ಅದನ್ನ ನಾನು ಮಾಡ್ತಾ ಹೋಗ್ಬೋದು. ದಾರಿ ಇಲ್ಲ ಅಂದ್ರೆ ಅದ ಅಡ್ಡಿ ಬಂತು ಅಂದಾಗ ನಾನು ಭಗವಂತನಿಗೆ ಅಪ್ಪಣೆ ಇಲ್ಲ ಅಂತೇಳಿ ಅದನ್ನ ನಿಲ್ಲಿಸ್ತೀವಿ. ನಾವು ಏನೇ ಮಾಡಿದ್ರು ಅಷ್ಟೇನೆ ಅವ್ರ ಅಪ್ಪಣೆ ತಗೊಳ್ತೀವಿ. ಯಾಕಂದ್ರೆ ಒಂದು ಕಾರ್ಯ ಆಗ್ಬೇಕು ಅಂದ್ರೆ ಒಂದು ಕಾರಣ ಇದ್ರೆ ಆಗೋದು ಅಂತ. ಒಂದು ಹುಲ್ಕಡ್ಡಿ ಎಲ್ಗಾಡ್ಬೇಕು ಅಂದ್ರೂ ಕೂಡ ಭಗವಂತನ ಅಪ್ಪಣೆ ಇದ್ರಷ್ಟೇನೆ ಆ ಕೆಲಸ ಆಗುತ್ತೆ ಅಂತ ಗೊತ್ತಿರುವಂತದ್ದು ಇವಾಗ ಅನುಭವಕ್ಕೆ ಬಂದಿರೋದು. ಅವಾಗ ನಾನು ಅನ್ನುವಂಥದ್ದಿತ್ತು, ಇವಾಗ ನೀನು ಅನ್ನುವಂಥದ್ದಿದೆ. ಭಗವಂತ ನೀನ್ ನಡೆಸ್ತಾ ಇದೆಯಪ್ಪ, ನಾನು ನಡೀತಾ ಇದ್ದೀನಿ. ಅವಾಗ ನಾನ್ ಮಾಡಬಲ್ಲೆ, ನಾನ್ ಮಾಡ್ತೀನಿ, ನನ್ನಿಂದ ಆಗುತ್ತೆ ಅನ್ನುವಂಥದ್ದಿತ್ತು. ಇವಾಗ ನನ್ನಿಂದ ಏನೂ ಆಗಲ್ಲ, ನಾನೇನು ನೀನ್ ನಡೆಸ್ತಾ ಇದೀಯಾ, ನಾನ್ ನಡೀತಾ ಇದ್ದೀನಿ ಅನ್ನುವಂತ ಬದಲಾವಣೆ ಆಗಿದೆ. ಯಾವ ತರ ಇದ್ದ ವ್ಯಕ್ತಿ ಇವತ್ತು ನೀವು ಈ ತರ. ಹೌದು, ಹೇಳ್ತಾ ಹೋದ್ರೆ ನಮ್ಮ ಚರಿತ್ರೆ ಒಂದು ದಿನಗಟ್ಲೆ ಹೇಳ್ಬೋದೇನೋ, ಅದು ಸಂಕ್ಷಿಪ್ತವಾಗಿ ನಿಮಗೆ ವಿಚಾರಗಳನ್ನ ತಿಳಿಸ್ತಾ ಬರ್ತಾ ಇರ್ತೇವೆ ಅಷ್ಟೇ. ಹಾಗಾಗಿ ಇವಾಗ ಈ ಒಂದು ಕ್ಷೇತ್ರದಲ್ಲಿ ನಾಗ ಪ್ರತಿಷ್ಠಾಪನೆ ಅನ್ನೋದೊಂದು ವಿಶೇಷ. ಮದುವೆ ಆಗಿಲ್ಲ ಅಂತ ಬಂದ್ರೆ ಜೋಡಿ ಸರ್ಪಗಳನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ತೀವಿ. ಮತ್ತೆ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಅದರಲ್ಲಿ ಧನ್ವಂತರಿ ನಾಗನ ಅಲ್ಲಿ ಆ ಕಡೆ ಇದೆ ನೋಡಿ, ಅಲ್ಲಿ ಧನ್ವಂತರಿ ಇದೆ, ಅವರ ಒಂದು ಇದಿದೆ. ಅವರ ಮನೆ ದೇವರು ಯಾವ್ದಿರುತ್ತೆ ಅದು ಕೂಡ ಕೆತ್ತನೆ ಆಗುತ್ತೆ. ಇಲ್ಲಿ ಸಂತಾನ ಕೃಷ್ಣ, ಹೌದು, ಅಲ್ಲಿ ಆ ಪಕ್ಕ ಇದೆ ನೋಡಿ. ಇದು ಸಂತಾನ ಕೃಷ್ಣ ದೇವರ ಒಂದು ಇದಿದೆಲ್ಲ. ಸರಿ ಸರಿ, ಆ ರೀತಿ ಅವ್ರ ಮನೆ ದೇವರು ನರಸಿಂಹಸ್ವಾಮಿ. ಹಾಗಾಗಿ ಅವ್ರ ಮನೆ ದೇವರ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ರೀತಿಯಾದಂತಹ ಒಂದು ಪ್ರತಿಷ್ಠಾಪನೆ, ಅಂದ್ರೆ ಅವ್ರು ಯಾವ ಉದ್ದೇಶದಿಂದ ಬಂದಿರ್ತಾರೆ ಆ ದೋಷಗಳೇನಿದೆ ಅದನ್ನ ಪರಿಹಾರ ಆಗ್ಲಿ ಅಂತ ಮಾಡಿಸ್ತೀವಿ. ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಆರೋಗ್ಯ ಸಮಸ್ಯೆ, ಸಾಲ ಬಾಧೆಗಳು ಈ ರೀತಿಯಾಗಿ ಬಂದಿರುತ್ತೆ. ಅದನ್ನ ಅವರ ಇಲ್ಲಿ ಪ್ರಶ್ನೆಗಳಾಗುತ್ತೆ. ಹೌದು, ತಾಂಬೂಲ ಪ್ರಶ್ನೆ, ಅರ್ಥ ಸಾಮುದ್ರಿಕೆ, ತಂಡೂಲ ಪ್ರಶ್ನೆ, ಅಕ್ಷತೆ ಪ್ರಶ್ನೆ ಆಗುತ್ತೆ. ಮತ್ತೆ ಜಾತಕವನ್ನ ನೋಡಿರ್ತೀವಿ. ಈ ರೀತಿಯಾಗಿ 4 ವಿಭಾಗದಲ್ಲಿ ಪ್ರಶ್ನೆ ಮಾಡ್ತೀವಿ. 4 ವಿಭಾಗದಲ್ಲಿ ಪ್ರಶ್ನೆ ಮಾಡಿ ಅದಾದ ನಂತರ ಆ ಸಮಸ್ಯೆ ಕಾರಣ ಏನು, ಪರಿಹಾರಗಳೇನು ಅದನ್ನ ತಿಳಿಸ್ಕೊಡ್ತೀವಿ. ಅವ್ರ ಶಕ್ತಿ ಸಾಮರ್ಥ್ಯ ಏನಿರುತ್ತೋ ಅದರಂತೆ ಪೂಜೆ ಮಾಡ್ಬೇಕು. ಅವ್ರು ಇದನ್ನೇ ಮಾಡ್ಲೇಬೇಕು ಅಂತ ನಾವ್ ಹೇಳಲ್ಲ. ಅವ್ರಿಗೆ ಯಾರಿಗೂ ಭಯವನ್ನ ಹುಡ್ಸುವಂತದ್ದಿಲ್ಲ. ಅವ್ರಿಗೆ ಯಾವ ವಿಚಾರದಲ್ಲಿ ಅವ್ರಿಗೆ ಸಾಮರ್ಥ್ಯ ಇದೆ ಅದರಂತೆ ಮಾಡ್ಕೋಬಹುದು. ಈಗ ನಾನು ಒಂದು ನಾಗರಿಕಲ ಪ್ರತಿಷ್ಠಾಪನೆ, ನನಗೇನೋ ಸಮಸ್ಯೆ ಇದೆ, ನಾಗರಿಕಲ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ ನಿಮ್ಮ ಈ ಕ್ಷೇತ್ರಕ್ಕೆ ಬಂದಿರ್ತೀವಿ. ಇದ್ರದ್ದು ಯಾವ ತರ ನಮ್ಮ ಪ್ರೊಸೀಜರ್ ಇರುತ್ತೆ? ಅವ್ರಿಗೆ ಆ ಪೂಜೆಗೆ ಏನ್ ಖರ್ಚು ಬೀಳುತ್ತೋ ಅದನ್ನ ನಾವು ಅವ್ರಿಗೆ ಹೇಳಿರ್ತೀವಿ, ಇಷ್ಟು ಖರ್ಚು ಆಗಬಹುದು. ನಾಗ ಶಿಲೆಯಿಂದ ಮತ್ತೆ ಹೋಮಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳಿಂದ, ಪುರೋಹಿತರ ಸಂಭಾವನೆ, ಮತ್ತೆ ಅನ್ನದಾನದ ಖರ್ಚು, ಈ ರೀತಿ ಎಲ್ಲವನ್ನು ನಾವು ಒಂದು ಅಂದಾಜು ಒಂದು ಪಟ್ಟಿ ಮಾಡಿ ಅವ್ರಿಗೆ ಹೇಳ್ತೀವಿ ಇಷ್ಟು ಖರ್ಚು ಆಗುತ್ತೆ. ಅಂದ್ರೆ ಅವ್ರ ಕಡೆಯಿಂದ ಏನ್ ತರ್ಬೇಕಂತೀವಿ, ಕೆಲವೊಂದು ಪದಾರ್ಥಗಳ ದಾನ ಅಂತ ಹೇಳ್ತೀವಿ. ಒಂದು ಅರ್ಧ ಲೀಟರ್ ತುಪ್ಪ, ಅರ್ಧ ಕೆಜಿ ಅರಿಶಿಣದ ಕೊನೆ, ಈ ತರದ ದಾನ ಅಂತ ಹೇಳ್ತೀವಿ. 2 ಬೆಳ್ಳಿ ನಾಣ್ಯಗಳು ಈ ತರದಲ್ಲಿ ದಾನ ಅಂತ ಇರುತ್ತೆ. ಇನ್ನು ಉಳಿದದ್ದೆಲ್ಲವನ್ನು ಕ್ಷೇತ್ರದ ಕಡೆಯಿಂದಲೇ ನಾವು ಅವ್ರಿಗೆ ಯಾವುದೇ ಹೊರೆ ಆಗದಿರೋ ರೀತಿಯಲ್ಲಿ ಆ ಪೂಜೆ ಮಾಡ್ಕೊಂಡು ಪ್ರಯತ್ನ ಮಾಡ್ತೀವಿ. ಮತ್ತೆ ಅನ್ನದಾನ ಏನೋ ನಾನು ಕೇಳ್ಪಟ್ಟೆ. ಹೌದು, ಅದು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ಕ್ಷೇತ್ರದಲ್ಲಿ ಅನ್ನದಾನ ಆಗುತ್ತೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ. ಯಾಕೆ ಆ ರೀತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಅಂತ ಬಂದ್ರೆ, ಬರುವಂತ ಭಕ್ತಾದಿಗಳೆಲ್ಲರೂ ಸಾಮೂಹಿಕವಾಗಿ ಬಂದು ಈ ಕ್ಷೇತ್ರದಲ್ಲಿ ನಾಗನ ಪಾದವನ್ನ ತೊಳೆದು ಸೇವೆ ಮಾಡಿ ಅವರೇ ತೊಳಿತಾರೆ, ಮುಟ್ಟಿ ತೊಳೆಯುವಂತ ಇಷ್ಟು ವರ್ಷ ಆಯ್ತು. ನಮ್ ಕಡೆ ಎಲ್ಲ ನಾವು ನೋಡಿದೀವಿ, ನಾಗರಿಕಲ್ಲಿ ಇವತ್ತಿನವರೆಗೂ ನಾವು ಟಚ್ ಮಾಡಿಲ್ಲ. ಹೌದು,
ಅದು ಇಲ್ಲಿ ತೊಳಿತಾರ ಅಂದ್ರೆ ನನ್ಗೆ ಅದು ಇದೆ. ಈಗ ಮತ್ತೇನ್ ವಿಶೇಷ ಅಂದ್ರೆ ನಮಗೆ ಎಲ್ಲೆಲ್ಲಿ ನಾಗನ ಕ್ಷೇತ್ರಗಳಿದೆ, ನಾಗನ ಸೇವೆ ಮಾಡುವಂತ ಕ್ಷೇತ್ರಗಳು ಎಲ್ಲೆಲ್ಲಿದೆ ಎಲ್ಲಾ ಕಡೆನೂ ನಮ್ಗೆ ಭಗವಂತ ಅಪ್ಪಣೆ ಕೊಟ್ಟು ಕಳ್ಸಿಕೊಟ್ಟಿದ್ದಾರೆ ಅಂತ. ಎಲ್ಲಾ ಇದ್ರನ್ನು ಭೇಟಿ ಮಾಡಿ ಬಂದಿದ್ದೀವಿ. ಉಡುಪಿನಲ್ಲಿ ಕಟ್ಟಪಾಡಿ ಅಂತ ಊರಿದೆ, ಅಲ್ಲಿಗೆ ಹೋಗಿ ಮಠಕ್ಕೂ ಅಲ್ಲೊಂದು ನಾಗಪೂಜೆ ಆಗುತ್ತೆ, ಅಲ್ಲಿಗೆ ಹೋಗಿದ್ದೀವಿ. ಮತ್ತೆ ಗೌರಿಬಿದನೂರ್ ಹತ್ರ ಬಂದು ವಿದುರಾಸ್ತ ಅಂತ ಇದೆ, ವಿದುರಾಶ್ವತ ಅಂತ ಹೇಳಿ ಒಂದು ಕ್ಷೇತ್ರ ಇದೆ, ಅಲ್ಲಿ ಲಕ್ಷಾಂತರ ನಾಗ ಪ್ರತಿಷ್ಠಾಪನೆ ಆಗಿದೆ, ಅಲ್ಲಿಗೂ ಹೋಗಿ ಬಂದಿದ್ದೀವಿ. ಅದು ಕುಕ್ಕೆಗೆ ತಿಂಗಳ ಹೋಗಿ ಭೇಟಿ ಮಾಡಿ ಬರ್ತೀವಿ. ಹೌದು, ಅವಾಗ ಹೋಗಿ ಬರ್ತಾ ಇರ್ತೀವಿ. ಮತ್ತೆ ಇದು ಕುಕ್ಕೆ ಮಧ್ಯ ಒಂದು ಘಾಟಿ, ಅಂತ್ಯ ಒಂದು ನಾಗಲ ಮಡಕ ಅಂತ ಪಾವಗಡದ ಹತ್ರ ಇದೆ, ಅಲ್ಲಿಗೆ ಕೂಡ ಹೋಗಿ ಬಂದಿದ್ದೀವಿ. ಘಾಟಿನಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಎಲ್ಲಾ ಕ್ಷೇತ್ರಗಳಲ್ಲೂ ಭೇಟಿ ಮಾಡಿ ಅಲ್ಲಿ ನಡೆಯುವಂತ ನಾಗದೇವರ ಸೇವೆಗಳು ಏನೆಲ್ಲ ಆಗುತ್ತೆ ಅನ್ನುವಂಥದ್ದು ಎಲ್ಲವನ್ನು ನೋಡ್ ಬಂದಿದ್ದೀವಿ. ಹಾಗಾಗಿ ಭಗವಂತ ಎಲ್ಲಾ ಕಡೆನೂ ನನಗೆ ಕ್ಷೇತ್ರ ದರ್ಶನವನ್ನ ಮಾಡಿಸಿ ಈ ಕ್ಷೇತ್ರದಲ್ಲಿ ಭಗವಂತನ ಮುಟ್ಟಿ ಪೂಜೆ ಮಾಡುವಂತ ಒಂದು ಅನುಗ್ರಹ ಆಗಿದೆ. ಬೇರೆ ಕಡೆ ಎಲ್ಲೂ ಮುಟ್ಟಂಗಿಲ್ಲ. ನಾಗಬನಗಳಿದೆ, ಅಲ್ಲಿ ಬಹಳಷ್ಟು ಭಯ ಭಕ್ತಿಯಿಂದ ಇರಬೇಕು ಅನ್ನೋದು. ಇಲ್ಲಿ ಅಷ್ಟೇ ಭಕ್ತಿ ಇದೆ, ಭಯ ಇದೆ, ಆದ್ರೆ ಇಲ್ಲಿ ಯಾವುದೇ ಮೂಢನಂಬಿಕೆಗಳಿಲ್ಲ. ನೇರವಾಗಿ ಬಂದು ಭಗವಂತನ ಪಾದವನ್ನ ಸ್ಪರ್ಶ ಮಾಡಿ ಪೂಜೆಯನ್ನ ಅವರೇ ಮಾಡುವಂತ ಒಂದು ವಿಶೇಷತೆ ಇದೆ. ಇದು ತುಂಬಾ ವಿಶೇಷ ಇದೆ, ತುಂಬಾ ವಿಶೇಷ. ಯಾಕಂದ್ರೆ ನಾನು ಅದೇ ಹೇಳಿದ್ನಲ್ಲ, ನನಗೆ ಒಂದು 27-28 ವರ್ಷ ಆಯ್ತು ಗುರುಗಳೇ. ನಮ್ಮ ಊರಾಗಿರ್ಬೋದು, ನಮ್ಮ ತಾಲೂಕು ಆಗಿರ್ಬೋದು, ನಾನು ಎಲ್ಲೂ ನೋಡಿಲ್ಲ. ಯಾಕಂದ್ರೆ ನಾಗರ ಕಲ್ಲನ್ನ ನಮಗೆ ಭಯ ಹೌದು, ಭಕ್ತಿನೂ ಹೌದು, ಎಲ್ಲದೂ ಇದೆ. ಯಾಕಂದ್ರೆ ನಾಗರ ಅಂತ ಹೇಳಿದ್ರೆ ಅಷ್ಟು ಶ್ರೇಷ್ಠ ಅಲ್ಲ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲೇ ಅದು ಶ್ರೇಷ್ಠ. ಹೌದು. ಹಾಗಾಗಿ ಇಲ್ಲಿ ಅದು ನಮ್ಗೆ ವಿಶೇಷ ಅನ್ನಿಸ್ತು. ಕೆಲವರು ಅದನ್ನ ಪ್ರಶ್ನೆ ಮಾಡ್ತಾರೆ, ಮುಟ್ಟಂಗಿಲ್ವಲ್ಲ, ನೀವ್ ಹೆಂಗ್ ಮುಟ್ಟಿಸ್ತಾ ಇದ್ದೀರಾ? ಇಲ್ಲ, ಅಪ್ಪಣೆ ಆಗಿದೆ ನಮ್ಮ ಇದರಿಂದಲ್ಲ. ನಾನು ಏನೋ ಹೇಳ್ತಾ ಇಲ್ಲ ಯಾರಿಗೂನು. ಆ ಭಗವಂತ ಏನ್ ಹೇಳಿಸ್ತಾರೆ ಅದು ನಡೀತಾ ಇದೆ ಹೊರತು ನಾನು ಹೇಳಿದ್ದು ಅದು ನಡೆಯುತ್ತೆ ಅಂತಿಲ್ಲ. ಆ ರೀತಿಯಾಗಿ ಅವರು ಅಪ್ಪಣೆಯನ್ನ ಕೊಟ್ಟಿರ್ತಾರೆ. ಬಂದವರು ಸಾಮೂಹಿಕವಾಗಿ ಅವ್ರಿಗೆ ಏನು ಪ್ರೀತಿ ಆಗುತ್ತೋ ಅಷ್ಟು ನಾಗ ವಿಗ್ರಹಗಳನ್ನ ಕೈಯಾರೆ ಅದನ್ನ ತೊಳೆದು ಅಭಿಷೇಕವನ್ನ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿ ಹೋಗ್ತಾರೆ. ಪ್ರತಿ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಅವ್ರ ಕಷ್ಟಗಳು, ಮದುವೆ ಆಗಿಲ್ಲ, ಏನೆಲ್ಲ ಇದೆಯೋ ಅವ್ರ ತೊಂದರೆಗಳು, ಸಾಲ ಬಾಧೆ, ರೋಗ ಬಾಧೆಗಳು, ಚರ್ಮ ಕಾಯಿಲೆಗಳು, ಈ ರೀತಿ ಇರ್ತದ್ದು. ಆಗ ಅವ್ರು ಬಂದಂತ ಭಕ್ತಾದಿಗಳಿಗೆ ಅನ್ನದಾನ ಆಗುತ್ತೆ. ಸುಮಾರು ಎಷ್ಟು ಕಲ್ಲುಗಳು, ನಾಗರ ಕಲ್ಲುಗಳು ಇರ್ಬೋದು? ಒಂದು 500 ನಾಗ ಪ್ರತಿಷ್ಠಾಪನೆ ಆಗಿರ್ಬೋದು. 500 ಪ್ಲಸ್ ಇದೆ ಆಗಿದೆ. ಹೌದು. ಮತ್ತೆ ಇಲ್ಲೊಂದು ಕಟ್ಟೆ ಇದೆ, ನಾನು ಅದೇ ನೋಡ್ದೆ ಅವಾಗ. ಏನು ಕಟ್ಟೆ ಕಟ್ಟಿದ್ದಾವೆ, ಏನು ಅಂತ ನನಗೂ ಅರ್ಥ ಆಗಿಲ್ಲ. ಅದು ದತ್ತಕಟ್ಟೆ ಅಂತೀವಿ ನಾವು ಅದನ್ನ. ದತ್ತಕಟ್ಟೆ ಅಂತ ಅಲ್ಲಿ ದತ್ತಾತ್ರೇಯನ ವೃಕ್ಷ ಇದೆ. ಹೌದು, ಮರ ವೃಕ್ಷ. ಅದು ಇದು ನೀವು ಈಗ ಮಾಡಿದ್ದೆ ಇಲ್ಲ ಅಂದ್ರೆ? ಇಲ್ಲ, ಆ ಮರಗಳು ಅದೇ ತಾನಾಗಿ ಬೆಳೆದಂತದ್ದು, ಮೊದಲಿಂದನೇ ಇದ್ದಿದ್ದು, ಆವಾಗಿಂದನೇ ಇದೆ. ಹಾಗಾಗಿ ಅದಕ್ಕೊಂದು ಕಟ್ಟೆಯನ್ನ ನಿರ್ಮಾಣ ಮಾಡಿದೀವಿ ಅಷ್ಟೇನೆ. ಇಲ್ಲಿ ಬಂದಂತ ಭಕ್ತಾದಿಗಳು ಇಲ್ಲಿ ದೀಪವನ್ನ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಬಂದು ಹೋಗುವಂತದ್ದು, ಪ್ರದಕ್ಷಿಣೆ ಹಾಕೊಂಡು. ನಾನು ಇನ್ನೊಂದು ಕೇಳಿದೆ, ನಿಮ್ದು ಇಲ್ಲಿ ಅಗರಬತ್ತಿ ಹಚ್ಚಂಗಿಲ್ಲ? ಹೌದು, ಅದು ನಾಗದೇವರಿಗೆ ತುಪ್ಪದ ದೀಪ ಅನ್ನೋದು ವಿಶೇಷ ಆಗಿದೆ. ಅದ್ರ ಜೊತೆಗೆ ರಾಸಾಯನಿಕಗಳನ್ನ ಬಳಸಬಾರದು ಅನ್ನುವಂತ ಒಂದು ವಿಚಾರ ಇದೆ. ಅಂದ್ರೆ ಅರಿಶಿನ, ಕುಂಕುಮ ಏನು ತರಲಿಕ್ಕೆ ಹೌದು, ಶುದ್ಧವಾದದನ್ನೇ ದೇವರಿಗೆ ಬಳಸಬೇಕು ಅನ್ನುವಂತ ವಿಶೇಷತೆ ಅದು. ಈಗ ಅರಿಶಿನ ಕುಂಕುಮಗಳು ಅಂಗಡಿಯಿಂದ ಸಿಗುವಂತದ್ದು ಏನಾಗಿದೆ, ಅದಕ್ಕೆ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ, ಅದು ಬಣ್ಣಗಳಿರುತ್ತೆ, ಅದನ್ನ ಬಳಸೋದ್ರಿಂದ ತೊಂದರೆ ಆಗಬಹುದು ಅನ್ನುವಂಥದ್ದು. ಮನುಷ್ಯನಿಗೂ ತೊಂದರೆ. ಅದನ್ನ ಅಂದ್ರೆ ನಮ್ಮ ಧರ್ಮದಲ್ಲಿ ದೇವರಿಗೆ ಬಳಸುವಂತ ಯಾವುದೇ ಪರಿಕರಗಳಾಗಬಹುದು ಎಲ್ಲವೂ ಕೂಡ ಒಂದು ಶ್ರೇಷ್ಠತೆ ಇದೆ. ವಿಳ್ಯದೆಲೆ ಆಗ್ಬಹುದು, ತುಳಸಿ ಆಗ್ಬಹುದು, ಹೂ ಆಗ್ಬಹುದು, ಹಣ್ಣು ಕಾಯಿ ಆಗ್ಬಹುದು, ಎಲ್ಲವೂ ಕೂಡ ಪರಿಶುದ್ಧವಾಗಿರ್ಬೇಕು ಅಂತ. ಆಚೆಗಳಿಂದ ಏನೇ ತಂದ್ರು ಅದಕ್ಕೆ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತೀವಿ. ಪವಿತ್ರ ಅಂತ ಹೇಳಿ ಅದನ್ನ ಪ್ರೋಕ್ಷಣೆ ಮಾಡಿ ಅದನ್ನ ತಗೊಳ್ತೀವಿ. ಅದೇ ರೀತಿ ಅಪವಿತ್ರವಾದದನ್ನ ದೇವ್ರಿಗೆ ಹೆಂಗ್ ಬಳಸ್ತೀರಾ ಅನ್ನೋದು ಪ್ರಶ್ನೆ ಬರುತ್ತೆ. ಹಾಗಾಗಿ ಅಗರಬತ್ತಿ ಅನ್ನುವಂಥದ್ದು ರಾಸಾಯನಿಕ ಯುಕ್ತವಾಗಿರೋದ್ರಿಂದ ಅದರ ಬದಲು ತುಪ್ಪದ ಬತ್ತಿಯನ್ನ ಬೆಳೆಸಬಹುದಲ್ವಾ ಅನ್ನುವಂಥ ಆಲೋಚನೆಯಿಂದ, ಮತ್ತೆ ನಾಗದೇವರಿಗೆ ಮತ್ತೆ ದುರ್ಗಿಗೆ ಆ ಒಂದು ತುಪ್ಪದ ದೀಪ ಬಹಳ ಶ್ರೇಷ್ಠವಾದ್ರಿಂದ ಅದನ್ನ ಜನಗಳಿಗೆ ತುಪ್ಪದ ಬತ್ತಿ ಹಚ್ಚೋಕೆ ಹೇಳ್ತೀವಿ. ಬರುವಂತ ಭಕ್ತಾದಿಗಳಿಗೆ ಸರಿಯಾದ ಮಾರ್ಗದರ್ಶನ ಕೊಡ್ತೀವಿ. ಯಾಕೆ ನೀವು ಯಾವ ರೀತಿ ಪೂಜೆ ಮಾಡಬೇಕು, ದೇವರು ಅಂದ್ರೆ ಏನು, ನೀವು ಬಂದು ಅರ್ಕೆ ಮಾಡ್ಕೊಂಡ ತಕ್ಷಣ ನಿಮಗೆ ಅನ್ಕೊಂಡದ್ದೆಲ್ಲ ನಡೆಯುತ್ತೆ ಅಂತ ಭ್ರಮೇಲಿ ಬರಬೇಡಿ. ನೀವು ಭಗವಂತನ ಒಲಿಸ್ಕೊಳ್ಳುವಂತ ಪ್ರಯತ್ನ ಭಕ್ತಿಯಿಂದ ನೀವು ನಿಷ್ಠೆಯಿಂದ ನಡ್ಕೋಬೇಕು ಅಂತ. ಈಗ ಯಾಕಂದ್ರೆ ನನ್ನ ಜೀವನದಲ್ಲಿ ಏನ್ ಪವಾಡ ನಡೆದು ಬಿಡ್ಲಿಲ್ಲ. ತುಂಬಾ ವರ್ಷಗಳು ನಾವು ಕಷ್ಟಗಳು ಅನುಭವಿಸಿ ಆ ಕಷ್ಟಗಳಿಂದ ನಾವು ಈಚೆ ಬರ್ಬೇಕು ಅಂದ್ರೆ ಎಷ್ಟೆಲ್ಲ ನೋವುಗಳು ಅನುಭವಿಸ್ತೀವಿ, ಅವಮಾನಗಳು ಎಷ್ಟಾಯ್ತು, ಆ ರೀತಿ ಅದೆಲ್ಲ ಆ ದುಃಖದಲ್ಲಿ ಎಷ್ಟು ನಾವು ಕಣ್ಣೀರು ಇಟ್ಟಿದೀವಿ ಅಂತ ನಮಗ್ ಗೊತ್ತಿರುತ್ತೆ. ಅದೇ ರೀತಿ ಕಷ್ಟ ಅಂತ ಬಂದಂತ ಭಕ್ತಾದಿಗಳಿಗೆ ಅವ್ರ ಧೈರ್ಯವನ್ನ ತುಂಬಾ ಕೆಲಸ ಮಾಡ್ತೀವಿ.
ಹೆದರಬೇಡಿ ಅಂತ ಹೇಳಿ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡ್ತೀವಿ. ಒಂದು ಸರಿಯಾದ ಮಾರ್ಗದರ್ಶನ. ಅವಾಗ ಸಮಸ್ಯೆ ಪ್ರತಿಯೊಬ್ಬರಿಗೂ ಬರುತ್ತೆ, ಅದ್ರ ಎದುರಿಸುವಂತ ಧೈರ್ಯವನ್ನ ಕೊಟ್ಟಾಗ ಮನುಷ್ಯ ಭರವಸೆ ಇದ್ದಾಗ ಅವ್ರು ಖಂಡಿತ ಗೆಲ್ತಾರೆ. ಇಲ್ಲ ಡಿಪ್ರೆಷನ್ಗೆ ಹೋಗಿ ಸುಸೈಡ್ ಮಾಡ್ಕೊಂಡಿರುವಂತವ್ರು ಎಷ್ಟೋ ಜನ ನೋಡಿದೀನಿ. ಅದಕ್ಕೋಸ್ಕರ ಬರುವಂತವ್ರಿಗೆ ತಕ್ಷಣಕ್ಕೆ ನಿಮ್ ಪವಾಡ ಆಗ್ಬಿಡುತ್ತೆ ಅಂದಾಗ ಏನಾಗುತ್ತೆ, ಆ ಭ್ರಮೇಲಿ ನಂಬ್ಕೊಂಡಿರ್ತಾರೆ. ಅದ್ ನಡೆದಿಲ್ಲ ಅಂದಾಗ ಯಾವ ದೇವ್ರು ಏನು ಮಾಡಲ್ಲ, ನನ್ ಕೈಲಿ ಏನು ಆಗಿಲ್ಲ ಅಂತೇಳಿ ಮತ್ತೆ ಆ ವ್ಯಕ್ತಿ ಇನ್ನಷ್ಟು ಡಿಪ್ರೆಷನ್ ಹೋಗುವಂತ ಸಾಧ್ಯತೆ ಇರುತ್ತೆ. ಅದರಿಂದ ನಾವೇನ್ ಹೇಳ್ತೀವಿ, ಕೆಲಸ ಮಾಡಿ ಸಂಬಳ ತಗೋ, ಹಾಗೇನೆ ಭಗವಂತನ ಹತ್ರ ಬಂದ್ ಸೇವೆ ಮಾಡಿ ಫಲ ತಗೋ. ಸೇವೆ ಏನ್ ಮಾಡ್ಬೋದು, ಲಂಚ ಕೊಡೋದಾಗ್ಬಾರ್ದು. ಹೌದು, ಅದು ಉದ್ದೇಶ ಇದೆ. ನನ್ಗೆ ಒಳ್ಳೇದಾದ್ರೆ ನಿನ್ಗೆ 5,000 ಕೊಡ್ತೀವಿ, 10,000 ಕೊಡ್ತೀವಿ, ಚಿನ್ನ ಕೊಡ್ತೀವಿ, ಬೆಳ್ಳಿ ಕೊಡ್ತೀವಿ, ಈ ತರ ಅರ್ಕೆ ಬೇಡ. ನೀವು ಬಂದು ಈಗ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗಳು ಅಂದ್ರೆ ವಾರಕ್ಕೊಂದಿನಾದ್ರೂ ಪೂಜೆ ಮಾಡಿ. ಅನ್ಯ ಧರ್ಮದವರು ನೋಡಿ ಪ್ರತಿ ಶುಕ್ರವಾರ ನಮಾಜ್ ಮಾಡೋದು, 5 ಬಾರಿ ನಮಾಜ್ ಮಾಡೋದು, ಅವರ ದೇವರಲ್ಲಿ ಎಷ್ಟು ಭಕ್ತಿಯನ್ನು ಇಟ್ಕೊಂಡಿರ್ತಾರೆ. ಹಾಗೆ ನೀವು ಅಷ್ಟು ಭಕ್ತಿಯನ್ನ ನೋಡಿ ಕಲೀರಿ. ನಮ್ಮ ಧರ್ಮದಲ್ಲಿ ಎಷ್ಟೆಲ್ಲ ವಿಚಾರಗಳಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಂಕಟ ಬಂದಾಗ ವೆಂಕಟರಮಣ ಅಂತ ಬರ್ಬೇಕು. ಅದಕ್ಕಾಗಿ ಬಂದು ಪ್ರಾರ್ಥನೆ ಸಲ್ಲಿಸಿ, ಇಷ್ಟೆಲ್ಲ ನನಗೆ ಕೊಟ್ಟಿದ್ಯಪ್ಪ, ಈ ಪ್ರಕೃತಿ ಕೊಟ್ಟಿದ್ಯಾ, ನೋಡುವಂತ ಕಣ್ಣು ಕಿವಿ ಇದೆಲ್ಲ ಕೊಟ್ಟಿದ್, ಬುದ್ಧಿ ಶಕ್ತಿ ಕೊಟ್ಟಿದ್ಯಾ, ಕೈಕಾಲು ಕೊಟ್ಟಿದ್ಯಾ, ನನಗೆ ಇಷ್ಟೆಲ್ಲ ಕೊಟ್ಟಿರುವಂತವನಿಗೆ ನಮಸ್ಕಾರ ಮಾಡೋಕೆ. ದೇವಸ್ಥಾನಕ್ಕೆ ಬಂದಾಗ 2 ಲಾಭ ಸಿಗುತ್ತೆ. ಒಂದು ಏನಾಗುತ್ತೆ, ಅಲ್ಲಿಗೆ ಬಂದಾಗ ಭಗವಂತನ ದರ್ಶನ ಮಾಡಿದಂತ ಒಂದು ಪುಣ್ಯ ಸಿಗುತ್ತೆ. ಆ ಪುಣ್ಯದ ಜೊತೆಗೆ ನಮ್ಮ ಕರ್ಮವನ್ನು ಕೂಡ ಕಳಿತಾ ಹೋಗುತ್ತೆ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬನ್ನಿ. ಯಾವುದು ನಿಮ್ಮ ಸಮಸ್ಯೆಗಳಿದ್ದಾಗ ಬರೋದಲ್ಲ, ಯಾವಾಗ್ಲೂ ಬರುವಂತದನ್ನ ನೀವು ರೂಢಿ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನ ಈ ದೇವಸ್ಥಾನದಲ್ಲಿ ಬರುವಂತವ್ರಿಗೆ ನಾವು ತಿಳಿಸ್ಕೊಡ್ತೀವಿ. ಹಾಗಾಗಿ ಪ್ರತಿ ಆ ವಿಚಾರದಲ್ಲಿ ಆಸಕ್ತಿ ಉಳ್ಳವರು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗಳು ಬರ್ತಾರೆ. ಬಂದು ನಾಗದೇವರಲ್ಲಿ ಪೂಜೆಯನ್ನ ಮಾಡಿ, ಪ್ರಾರ್ಥನೆಯನ್ನ ಮಾಡಿ, ಪ್ರಸಾದವನ್ನ ಸ್ವೀಕಾರ ಮಾಡ್ಕೊಂಡು ಹೋಗ್ತಾರೆ. ಈ ಕ್ಷೇತ್ರದಲ್ಲಿ ಅದೊಂದು ವಿಶೇಷತೆ ಇದೆ. ಮತ್ತೆ ಏನಾದ್ರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಗ್ರಹ ಅಭಿಷೇಕವನ್ನ ಮಾಡಿ, ಪಂಚಾಮೃತ ಅಭಿಷೇಕ ಆಗುತ್ತೆ. ಅಭಿಷೇಕ ಆದಂತದಕ್ಕೆ ಉತ್ತದ ಒಂದು ಪ್ರಸಾದವನ್ನ ಹಾಕಿ ಅದನ್ನ ಅವ್ರಿಗೆ ಸಜಲ ಸ್ನಾನ ಅಂತ ಹೇಳಿ ಅವ್ರಿಗೆ ಹಾಕ್ತಿವಿ. ಅಂದ್ರೆ ಅದು ದೇವ್ರ ನೀರು ಅಂತ ಅವ್ರಿಗೆ ಅದನ್ನ ಸಜಲ ಸ್ನಾನ ಅಂತ ಮಾಡಿಸ್ತೀವಿ. ಅವ್ರನ್ನ ಕುಳ್ಸಿ ಅದನ್ನ ದೇವ್ರ ನೀರು ಅಂತ ಅವ್ರಿಗೆ ಹಾಕೊಳ್ಳೋ ಆ ನೀರನ್ನ ಭಕ್ತಾದಿಗಳಿಗೆ ಒಯ್ಯೋದು. ಆ ರೀತಿ ಹಾಕ್ತಿವಿ. ಅದರಿಂದ ಏನಾಗುತ್ತೆ, ಅವರ ಚರ್ಮ ಕಾಯಿಲೆಗಳಿದ್ರೆ ವಾಸಿ ಆಗತ್ತೆ. ಯಾವುದೇ ಆಸ್ಪತ್ರೆಗಳಿಗೆ ಹೋದ್ರು ವಾಸಿ ಆಗದಿರುವಂತ ಕಾಯಿಲೆಗಳಲ್ಲಿ ವಾಸಿ ಆಗುತ್ತೆ ಅದು. ಆ ಭಗವಂತನ ಪಾದ ತೊಳೆದಂತ ತೀರ್ಥ, ಅದ್ರ ಜೊತೆಗೆ ಹುತ್ತದ ಪ್ರಸಾದವನ್ನ ಹಾಕಿ ಅದನ್ನ ಅವ್ರಿಗೆ ನಾವು ಸದಲ ಸ್ನಾನ ಅಂತ ಮಾಡಿಸಿದಾಗ ಅದರಿಂದ ಕಾಯಿಲೆಗಳು ಬಹಳಷ್ಟು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡ್ತೀವಿ. ಹೋಮಗಳಿದ್ದಾಗ ಮಾಡ್ತೀವಿ. ಅದು ಅವಶ್ಯಕತೆ ಇದ್ದವ್ರನ್ನ ಬಂದು ಮಾಡ್ಬೋದು. ಮದ್ವೆ ಆಗದೆ ಇರೋರು ಕೂಡ ಅದನ್ನ ಮಾಡಿಸ್ತಾರೆ. ಈಗ ನಾವು ಇಲ್ಲಿ ಕ್ಷೇತ್ರಕ್ಕೆ ಭೇಟಿ ನೀಡ್ಬೇಕಂದ್ರೆ ಒಂದು ಕಾಲ್ ಮಾಡ್ಕೊಬರೋದು ಉತ್ತಮ ಅಂತ ಹೇಳಿ. ಖಂಡಿತ. ಯಾಕಂದ್ರೆ ನಾನು ಎಲ್ಲಾ ಸಂದರ್ಭದಲ್ಲೂ ದೇವಸ್ಥಾನದಲ್ಲಿ ಇರಲ್ಲ. ಹೊರಗಡೆ ಎಲ್ಲಾದ್ರೂ ಪೂಜೆಗಳಿದ್ರೆ, ವಾಸ್ತು ವೀಕ್ಷಣೆಗೆ ಏನಾದ್ರು ಹೋಗಿದ್ರೆ ಆ ಕಡೆ ಎಲ್ಲ ಹೋಗ್ಬೇಕಾದಂತ ಸಂದರ್ಭ ಒಂದಿರುತ್ತೆ. ಆಗ ಯಾರಾದ್ರೂ ಬಂದು ಇಲ್ಲಿ ನಮ್ಮನ್ನ ಕಾಯಬಾರ್ದು ಅನ್ನೋ ಉದ್ದೇಶ. ಹಾಗಾಗಿ ಭೇಟಿ ಮಾಡುವಂತದ್ದಕ್ಕೆ ಅವರು ಫೋನ್ ಮಾಡಬರ್ಬೋದು. ಪೂಜೆ ಮಾಡೋಕೆ ನನ್ಗೇನು ಫೋನ್ ಮಾಡ್ಬೇಕಿಲ್ಲ. ಅವರೇ ಬಂದು ಸ್ವತಃ ಹೇಗ್ ಪೂಜೆ ಮಾಡ್ಬೇಕು ಅಂತ ನಮ್ಮ ಮನೆಯವರು ತಿಳಿಸ್ಕೊಡ್ತಾರೆ. ಬಂದು ಅವರು ಕ್ಷೇತ್ರ ದರ್ಶನ ಮಾಡಿ ಇಲ್ಲಿ ಏನ್ ಪೂಜೆ ಏನ್ ಹೇಳ್ಕೊಡ್ತೀವಿ ಆ ರೀತಿ ಅಂತ ಪೂಜೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು. ಯಾವಾಗ ಬೇಕಾದ್ರೆ, ಇಲ್ಲಿ ವಾರ ಇಲ್ಲ. ಈಗ ಈ ಮನೆ ಕಂಪ್ಲೀಟ್ ಆಗಿ ದೇವರಿಗೆ, ಹೌದು, ಪೂರ್ಣ ಪ್ರಮಾಣದಲ್ಲಿ ಈ ಭೂಮಿ ಮತ್ತೆ ಮನೆಯಲ್ಲಿರುವಂತ ನಾವು ಆ ಭಗವಂತನಿಗೆ ಅಧೀನದಲ್ಲಿ ಇದ್ದೀವಿ. ಇದು ನಮ್ಮ ಮನೇನ ಅಂದ್ರೆ ಅಲ್ಲ, ಇದು ಭಗವಂತ ಕಟ್ಟಕ್ ಪ್ರಯತ್ನ ಮಾಡ್ದವ್ ನಾನು ಅಷ್ಟೇ. ಆದ್ರೆ ಅದು ನನ್ನ ಮನೆ ಅನ್ನೋದಕ್ಕೆ ಅಲ್ಲಿ ವೈಶಿಷ್ಟ್ಯಗಳಿದೆ, ನಿಮ್ಗೆ ತೋರಿಸ್ಕೊಡ್ತೀನಿ. ತಮ್ಗೆ ಆ ದೇವಸ್ಥಾನಕ್ಕೆ ಏನೇನ್ ಬೇಕು ಆ ಭಗವಂತನಿಗೆ ನೆಲೆ ಆಗಕ್ಕೆ ಅದನ್ನ ಅವ್ರು ಮಾಡ್ಕೊಂಡಿದ್ದಾರೆ ಅಲ್ಲಿ ಅಂತ. ಸ್ವಾಮಿ ಉದ್ಭವವಾಗಿರುವಂತ ಜಾಗ. ಈಗ 5 ಕಾರ್ನರ್ಗಳು ಬಂದಿದೆ ನೋಡಿ. ಇದು ಒಂದು ಕಾರ್ನರ್ ಬರುತ್ತೆ, ಹಾಗೇನೆ ಇದೊಂದು ಕಾರ್ನರ್. ಸರಿ. ಈ ಕಡೆ ಒಂದು 3ನೇದು. ಸರಿ. ಇದು 4ನೇದು. ಸರಿ. ಇದು 5 ಕಾರ್ನರ್. ಸರಿ. 5 ಕಾರ್ನರ್ ಅಂದ್ರೆ ವಿಶೇಷ ಏನಂದ್ರೆ ಪಂಚಭೂತಗಳನ್ನ ಇದು ಸೂಚಿಸುತ್ತೆ. ಪಂಚಭೂತಗಳೇ ನಾನು. ಅದಿಲ್ಲದೆ ಒಂದು ಪಂಚಭೂತಗಳಲ್ಲಿ ಒಂದಿಲ್ಲ ಅಂತ ನಾವು ಬದುಕಕ್ಕಾಗಲ್ಲ. ಇದು ನೀವು ದೇವಸ್ಥಾನ ಅಲ್ಲ, ಇದು ನೀವು ಕಟ್ಟಬೇಕಂತ ಕಟ್ಟಿದ್ದಾಗಿತ್ತು. ಹೌದು. ಆದ್ರೆ ಇದು ನೋಡಿ ಯಾವ ತರ ನನಗೇನ್ ಬೇಕು ಅದನ್ನ ಮಾಡ್ಕೊಂಡಿದ್ದಾರೆ ಅಂತ ಅದರ ಇದು ವಿಚಾರಗಳು ಬರುತ್ತೆ. ನಾವೆಲ್ಲ ಅಡುಗೆ ಮನೆ ಅಂತ ಅನ್ಕೊಂಡ್ವಿ, ಅದು ಗರ್ಭಗುಡಿ ಆಗಿದೆ. ಅದು ಅಡುಗೆ ಹೋಮ್ ಆಗಿತ್ತು, ನೀವು ಮಾಡಬೇಕು. ಹೌದು. ಈಗ ಅದು ಗರ್ಭಗುಡಿ ರೀತಿ ಇದೆ. ಇದು ದೇವ್ರ ಮನೆ, ದೇವ್ರ ಕೋಣೆ ಅಂತ ಮಾಡಿದೀವಿ. ದೇವ್ರ ಕೋಣೆ ಎದುರುಗಡೆ ಅದು ವಿಶೇಷ. ಮತ್ತೆ ದೇವಸ್ಥಾನಕ್ಕೆ ಹಿಂಗ ಆರ್ಚ್ ಬೇಕು, ಆ ರೀತಿ ಆರ್ಚ್ ಆಗಿದೆ. ಅದು ಅವತ್ತು ನಮ್ಮ ಡಿಸೈನ್ ಆಗಿತ್ತು, ನಮ್ಮ ಮನೆಗೆ ಆದ್ರೆ ಈಗ ದೇವರಿಗೆ ಮಾಡ್ಸ್ಕೊಂಡಾಗಿದೆ. ಅವ್ರಿಗೆ ನನಗೆ ಏನ್ ಬೇಕೋ ಆ ರೀತಿ ಮಾಡ್ಕೊಂಡಿದ್ದಾರೆ. ಮತ್ತೆ ಎತ್ತರ ಅಲ್ಲಿ ಇದು 10 ಅಡಿ ಎತ್ತರ ಇದೆ. ಅಂದ್ರೆ ಭಗವಂತ ಇರುವಂತ ಸ್ಥಳ
ಎತ್ತರದಲ್ಲಿ ಹತ್ತಿರವಾಗಿದೆ. ನರಗುಡಿಯ ಮೇಲೆ ಹೌದು, ಅಲ್ಲಿ ಅದು ನೋಡಿ ಅಷ್ಟಕೋನಾಕೃತಿ ಇದೆ. ಅಷ್ಟ ದಿಕ್ಪಾಲಕರು, ಅಷ್ಟೈಶ್ವರ್ಯವನ್ನ ಅದು ಸೂಚಿಸುತ್ತೆ. ಹಾಗೂ ದಶ ದಿಕ್ಕುಗಳನ್ನ ಅದು ನಾವು ಲೆಕ್ಕ ಹಾಕಬಹುದು. ಹೌದು, 8 ಕಾರ್ನರ್ ಇದೆ, 8 ದಿಕ್ಪಾಲಕರು. ದಶ ದಿಕ್ಕು ಅಂತ ಬಂದ್ರೆ ಆಕಾಶ ಮತ್ತೆ ಭೂಮಿ, ಪಾತಾಳ. ಇದನ್ನ ದೇವಸ್ಥಾನದ ಗೋಪುರ ತಂದ್ರೆ ಮೇಲ್ಗಡೆ ಅದು ಗೋಪುರ ರೀತಿ ಇದೆ. ಇದು ನಾವು ಡಿಸೈನ್ ಅನ್ಕೊಂಡು ನೀವು ಮಾಡ್ಕೊಂಡಿದ್ದೀರಿ, ನಿಮ್ಗೆ ಬೇಕು ಅಂತ ಹೇಳಿ. ಹೌದು, ನಮ್ಗೆ ವಿಶೇಷವಾಗಿ ಇಲ್ಲಿ ಎಲ್ಲಾ ಮನೆಗಳಲ್ಲಿ ಇರೋದು ಬೇಡ, ಬೇರೆ ರೀತಿ ಇರ್ಬೇಕು ಅಂತ. ಅಂದ್ರೆ ಆ ಭಗವಂತ ನಮ್ಮ ಕಲ್ಪನೆಯಲ್ಲಿ ತನಗೇನು ಬೇಕೋ ಆ ರೀತಿ ಅದನ್ನ ಮಾಡಿಸಿದ್ದಾರೆ ಅಂತ ಅನ್ನೋದು ನಮ್ಮ ಅರಿವು ಬಂತು. ಮತ್ತೆ ಆ ರೂಮ್ನಲ್ಲಿ 6 ಕಾರ್ನರ್ ಬರುತ್ತೆ ಅಲ್ಲಿ. ಈ ರೂಮ್ನಲ್ಲಿ ಇಲ್ಲಿ ನೋಡಿ, ಇದೆಲ್ಲ ಗೋಡೆ ಮೇಲೆಲ್ಲ ಬೆಳೆದಿದೆ. ಹೌದು, 6 ಕಾರ್ನರ್ ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ ಪರಿಷತ್ ವರ್ಗಗಳನ್ನ ಸೂಚಿಸುತ್ತೆ. ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭಗಳನ್ನ ಅದು ಸೂಚನೆ ಕೊಡುತ್ತೆ. ಜೊತೆಗೆ ಷಣ್ಮುಖ, ಷಟ್ಕೋನ. ಇಲ್ಲಿ ಒಂದು ಮನೆಯ ತರ ಮಾಡಿದ್ದಾರೆ. ಅದು ನನಗೆ ಇವಾಗ ಅರಿವಾಗಿರ್ಬೇಕು ಅಂತ. ನಾವು ಕೂಡ ನಮ್ಮ ಮನೆ, ಇವಾಗ ಅದು ದೇವಸ್ಥಾನಕ್ಕೆ ಏನೆಲ್ಲ ಬೇಕಿದೆಯೋ ಅಂದ್ರೆ ಆ ಬಾಗಿಲು ಕೂಡ ಅಷ್ಟು ದೊಡ್ಡದನ್ನ ನಮ್ಮ ಕಡೆ ಇಡಲ್ಲ. ಇತ್ತೀಚೆಗೆ ಇರುವಂತದ್ದಿದೆ. ಈಗಿನ ಜನರೇಷನ್ ನಾವು 15 ವರ್ಷದಿಂದನೇ ಅದನ್ನ ಆ ರೀತಿ ಮಾಡಿಸಿದೀವಿ ಅಂದ್ರೆ ಅದು ನಮ್ಮ ಕೈಲಿ ಮಾಡಿಸಿಲ್ಲ. ಅದು ಆದ್ರೆ ಅವರೇ ಮಾಡಿಸ್ಕೊಂಡಿದ್ದಾರೆ ಅದನ್ನ ಅಂತ. ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ಅದು ತಾನಾಗಿ ನಡೆದಿದೆ ಏನು ಅಂತ ನಾವು ಅನ್ಕೋತೀವಿ. ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ ಈ ಕ್ಷೇತ್ರ ಇರೋದು 3 ಗ್ರಾಮದ ಗಡಿ ಭಾಗ. ಯಲಾದಹಳ್ಳಿ, ಬಿದರಹಳ್ಳಿ, ಹೊಸಹಳ್ಳಿ ಅಂತ 3 ಗ್ರಾಮಗಳಿದೆ. ಆ ಗ್ರಾಮದ ಗಡಿ ಭಾಗದಲ್ಲಿ ಈ ಒಂದು ಕ್ಷೇತ್ರ ಉದ್ಭವ ಆಗಿರುವಂತದ್ದು. ಇದು ಉದ್ಭವ ನಾಗಕ್ಷೇತ್ರ ಅಂತ ಹೇಳ್ತೀವಿ. ಕೆಲವರ ಬಾಯಿನಲ್ಲಿ ಹುತ್ತದ ಮನೆ ಅಂತ. ಆ ರೀತಿಯಾಗಿ ನಾನು ನ್ಯೂಸ್ ಚಾನೆಲ್ ಹೌದು, ಎಲ್ಲ ಆವತ್ತಿನ ನನ್ನ ಸಮಸ್ಯೆಗಳಿದ್ದಾಗ ಎಲ್ಲಾ ಟಿವಿ ಚಾನೆಲ್ನವರು ಬಂದಿದ್ರು. ಈ ಮನೆಯಲ್ಲಿ ಹುತ್ತ ಬೆಳೆದು ಈ ರೀತಿ ಸಮಸ್ಯೆಗಳು ಸಿಗಾಕೊಂಡಿದ್ದಾರೆ, ಕಾರಣ ಏನು ಅನ್ನುವಂಥದ್ದು. ಹಾಗಾಗಿ ಅಲ್ಲಿ ಆ ಚಾನಲ್ ಬರುವಂತ ಎಲ್ಲ ಜ್ಯೋತಿಷಿಗಳಾಗ್ಬೋದು, ಮತ್ತೆ ಅದರ ವಿರೋಧವಾಗಿ ಮಾತಾಡೋದು ಎಲ್ಲಾರು ಒಂದು ಸಂಪರ್ಕವನ್ನ ನಾವು ಅವತ್ತು ಆ ಒಂದು ಇದರಲ್ಲಿ ಸಂದರ್ಭದಲ್ಲಿ ನೋಡಿದ್ದೀವಿ. ಎಲ್ಲಾ ಟಿವಿ ಚಾನಲ್ ಬಂದಿದೆ. ಟಿವಿ ಆಗ್ಬೋದು, ಸುವರ್ಣ ಆಗ್ಬೋದು, ಪ್ರತಿಯೊಂದು ಎಲ್ಲಾ ಚಾನಲ್ ಇಲ್ಲಿ ಬಂದು ನ್ಯೂಸ್ ಮಾಡಿ ಅದ್ರ ಬಗ್ಗೆ ವಿಚಾರಗಳನ್ನ ಚರ್ಚೆ ಮಾಡಿ 2018, 19 ಹೌದು, ಆ ಸಂದರ್ಭದಲ್ಲಿ ದೊಡ್ಡ ನ್ಯೂಸ್ ಆಯ್ತು ಇದು. ಹಾಗಾಗಿ ಮಂಗಳೂರಿಂದನೂ ಒಬ್ರು ಮಂಜುನಾಥ್ ಹೆಗ್ಡೆ ಅಂತ ಬಂದಿದ್ರು. ಅವರೆಲ್ಲ ಮಂಗಳೂರಿನ ರಾಜಮನೆತನ ಆ ಕುಟುಂಬದವರಿಗೆ ಸಲಹೆ ಕೊಡುವಂತವ್ರು ಅಂತೇಳಿ ಬಂದು ನಮಗೂ ಒಂದಷ್ಟು ವಿಚಾರಗಳನ್ನ ಅವರು ತಿಳಿಸ್ಕೊಟ್ರು. ಪ್ರತಿಯೊಬ್ಬರು ಈಗ ಇಲ್ಲಿಗೆ ಸರ್ವಪಿಳ್ಳೆ ಮೇಲ್ಕೋಟೆ ಅವರು ಕೂಡ ಇಲ್ಲಿಗೆ ಬಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅವ್ರ ಹತ್ರ ನಾವು ಹೋಗಿ ಸಮಸ್ಯೆಗಳಿದೆ, ಏನ್ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ಅವರು ಇಲ್ಲಿ ಬಂದು ಈ ರೀತಿ ಏನಿದೆ ವಿಶೇಷತೆ ಅನ್ನೋದ್ರ ಬಗ್ಗೆ ನಮ್ಗೊಂದು ಮಾಹಿತಿ ಕೊಟ್ಟು ನಮ್ಗೆ ಧೈರ್ಯವನ್ನು ಕೊಟ್ಟು ಹೋಗಿರ್ತಾರೆ. ಈ ರೀತಿಯಾಗಿ ಪ್ರತಿಯೊಬ್ಬರು ಗುರು ಹಿರಿಯರ ಮಾರ್ಗದರ್ಶನ ತಗೊಂಡು ಏಕಾಏಕಿ ನಾನು ಅದನ್ನ ಪೂಜೆ ಮಾಡಕ್ಕೆ ನಾನು ಬಂದಿಲ್ಲ. ಯಾಕಂದ್ರೆ ನಾನು ಅದು ವಿರೋಧಿಯಾಗಿದ್ದೆ. ಪೂಜೆಗಳಾಗ್ಬೋದು, ಜ್ಯೋತಿಷ್ಯ ಎಲ್ಲಾದ ವಿಚಾರದಲ್ಲಿ ವಿರೋಧಿಯಾಗಿದ್ದೆ. ಹಾಗಾಗಿ ಪ್ರತಿಯೊಂದನ್ನು ನಾನು ಕೂಲಂಕುಷವಾಗಿ ಪ್ರತಿಯೊಂದು ಹೆಜ್ಜೆಯನ್ನು ತಿಳ್ಕೊಂಡೆ ಆ ಒಂದು ಕ್ಷೇತ್ರದಲ್ಲಿ ನಾವು ಸೇವೆಯನ್ನ ಮಾಡ್ತಾ ಇದ್ದೀವಿ. ಇವಾಗ ಏನಾಗುತ್ತೆ, ಈಗ ಯಾರನ್ನೂ ಕೇಳುವಂತ ಅವಶ್ಯಕತೆ ಇಲ್ಲ. ಭಗವಂತನಲ್ಲಿ ನಾವು ನಂಬಿದೀವಿ, ನಿತ್ಯ ಪೂಜೆ ಆಗುತ್ತೆ, ನಿತ್ಯ ನೈವೇದ್ಯ ಆಗುತ್ತೆ. ವೇದ ಮಂತ್ರಗಳನ್ನ ಒಂದಷ್ಟು ಕಲ್ತ್ಕೊಂಡು ನಮ್ಮ ಕೈಗೆ ಸಾಧ್ಯವಾದಷ್ಟು ಪೂಜೆಗಳನ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗಾಗಿ ಆ ಭಗವಂತ ನನಗೆ ಅಪ್ಪಣೆ ಕೊಡ್ತಾರೆ. ಅವ್ರೇನು ಅಪ್ಪಣೆ ಕೊಡ್ತಾರೋ ಅದಂತ ನೋಡ್ಕೋತೀವಿ. ಅಪ್ಪಣೆ ಯಾವ ರೀತಿ ಆಗಿದೆ ನಾವು ವರ್ಷದ ಪ್ರಶ್ನೆ ಆಗ್ತೀವಿ, ಅಥವಾ ಮಾನಸಿಕವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಒಂದು ಕೆಲಸ ಆಗ್ಬೇಕಾಗಿದೆ, ಏನ್ ಮಾಡ್ಬೇಕು, ನಿಮ್ಮ ಆಶೀರ್ವಾದ ಬೇಕಾಗಿದೆ ಅಂತ ಕೇಳ್ತೀವಿ. ಅದು ಒಂದು ಅವರ ಅಪ್ಪಣೆ ಆಗುತ್ತೆ, ಯಾವುದೋ ಒಂದು ರೂಪದಲ್ಲಿ ನಮಗೆ ಅದು ಸೂಚನೆ ಸಿಗುತ್ತೆ. ಆ ಸೂಚನೆ ಮೇರೆಗೆ ನಾವಿಲ್ಲಿ ಸೇವೆಗಳನ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕಂಪ್ಲೀಟ್ ಆದ ಸ್ಟೋರಿ. ಕೇಳಿದ್ರಲ್ಲ, ಒಂದು ಕನಸಿನ ಮನೆ ಇವತ್ತು ಒಂದು ದೇವಸ್ಥಾನವಾಗಿ ಮಾರ್ಪಟ್ಟಂತ ಒಂದು ವಿಶೇಷವಾದ ಸ್ಟೋರಿ. ನಾನಂತೂ ಕೇಳಿ ಒಂದು 5 ಮಿನಿಟ್ಸ್ ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಅಷ್ಟೊಂದು ಆಶ್ಚರ್ಯವಾದ ಸಂಗತಿಗಳು ಸಿಕ್ತು ಇಲ್ಲಿ. ಸೊ ಇದೇ ಥರ ವಿಷಯಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಾನು ನಿಮ್ಮ ಪ್ರೀತಿಯ ಲೋಕಮುಡೇಶ್ವರನ ಲೋಕೇಶ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.